ಗೇರ್ ಹಾಕು. ಹೆಂಗೆ ಹಾಕೋದು? ಒಂದು ನಿಮಿಷ. ಇಲ್ಲೇ ಐತೆ ಸೆಂಟ್ರಲ್ ಇರುತ್ತೆ. ಈ ಎರಡು ಮುಂದೆ ಕರ್ಕೊಂಡು ಫಸ್ಟ್ನಾಗಿರು ಹಾಕು. ಮುಡುಕು. ಓಕೆನಾ? ಕ್ಲಚ್ ಬಿಡು. ನಿಧಾನಕ್ಕೆ ಬಿಡಬೇಕು. ನಿಧಾನ ಹೋಗುತ್ತೆ. ಈಗ ಏನು ಮೂವನೇ ಆಗ್ತಿಲ್ಲ. ಹೋಗುತ್ತೆ. ಬಿಟ್ಟು ಕ್ಲಚ್ ಬಿಡಿ. ಫಸ್ಟ್ ಇದ್ರ ಕಲಿ ಸ್ಟೇರಿಂಗ್ ಬ್ಯಾಲೆನ್ಸ್ ಹೋಗುತ್ತೆ. ಅದು ಹೋಯ್ತಾ ಲೈಟ್ಲಿಂಗ್ ಇರುತ್ತಲ್ಲ, ಲೈಟಿಂಗಲ್ಲಿ ಹೋಗ್ತಾ ಇರ್ತದೆ. ಕಲಿ ಬರಬೇಕು. ಅದೆಲ್ಲ ಫುಲ್ ಹಿಂಗೆ ಹೋಗಿ ಸ್ಟ್ರೈಟ್ ಹೋಗಿ ಬಿಟ್ಬಿಡಿತಿಲ್ಲ. ಸ್ಟ್ರೈಟ್ ಕೊಡು ಸ್ವಲ್ಪ. ನಿಧಾನ ಕೊಡು. ಕ್ಲಚ್ ಬಿಡ್ಬೇಕಾ? ಬಿಟ್ಬಿಟ್ರೆ ಆಫ್ ಆಗ್ಬಿಡ್ತದೆ. ಸ್ವಲ್ಪ ರೈಸಿಂಗಲ್ಲಿ ಇರಬೇಕು ಗಾಡಿ. ಎಷ್ಟು ಬಿಡು. ಎಷ್ಟು ಬಿಟ್ಟರೆ ಹೋಯ್ತಾ ಇರ್ತದೆ. ಬಿಡು ಬಿಡು. ಇನ್ನು ಅಲ್ಲವನು ಕಡಿಮೆ ಆಮೇಲೆ ಹೋಗಿ ಏನು ಮಾಡೋದು. ಕ್ಲಚ್ ಇಟ್ಕೊಂಡಿರ್ಬೇಕಾ? ಕ್ಲಚ್ ಇಟ್ಕೊಂಡು ಅಂದರೆ ಮುಂದೆ ಮೂವ್ ಮಾಡಬೇಕು ಅಂದರೆ ಆಫ್ ಆಗೋದು. ಮುಂದೆ ಮೂವ್ ಮಾಡಬೇಕು ಅಂದರೆ ಅದು ಫಸ್ಟ್ ಗೇರ್ ಮಾತ್ರ. ಅಂದರೆ ಹೋಯ್ತಾ ಇದ್ರೆ ಸೆಕೆಂಡ್ ಹ್ಯಾಂಡ್ ಹಾಕೊಂಡು ಹೋಗ್ಬೇಕು. ಈಗ ಒಂದು ರಿಟರ್ನ್ ಮಾಡಬೇಕು. ಫಸ್ಟ್ ಎಷ್ಟು ಸಾಕು ಆಮೇಲೆ ಹೇಳ್ಕೊಳ್ಳಲ್ಲ. ಮೈನ್ ಮೂವ್ ಮಾಡೋದು ಕಲಿಬೇಕು. ಫಸ್ಟ್ ಗೇರ್ ಮೂವ್ ಮಾಡೋದು ಕಲಿಬೇಕು. ಹಾಂ, ಈಗ ಇದರಲ್ಲಿ ಹೆಂಗೆ ಆಫ್ ಆಗ್ತದೆ ಓಡಿಸ್ತಾ ಇರಬೇಕು. ಈಗ ಹಾಕು ಕ್ಲಚ್. ಅದಕ್ಕೂ ಬಿಟ್ಟು ಹೆಸರು ಬಿಡು. ಕ್ಲಚ್ ಅದಕ್ಕೂ ಅದು ಫುಲ್ ಅದಕ್ಕೆ ಹಾಂ. ಈಗ ಮೂವ್ ಮಾಡು. ಕ್ಲಚ್ ಬಿಡು. ನಿಧಾನಕ್ಕೆ ಸಡನ್ನಾಗಿ ಬಿಡ್ಬೇಕು. ನಿಧಾನಕ್ಕೆ ಬಿಡಬೇಕು. ಸ್ಟಾರ್ಟ್ ಮಾಡಿ ಗಾಡಿ. ಮೂವಿಂಗ್ ಬೇಕು ಫಸ್ಟು. ಮೂವಿಂಗಲ್ಲಿ ಆಫ್ ಮಾಡಿಬಿಡ್ತಾರೆ ಗಾಡಿಗಳನ್ನ. ನಿನಗೆ ಈ ಆಟೋಮೆಟಿಕ್ ಇರೋದು ತುಂಬ ಈಸಿ. ಇದೆಲ್ಲ ಅವಶ್ಯಕತೆನೇ ಇಲ್ಲ. ಹೆಚ್ಚು ನಿಂತು ಹಾಕು ಗೇರು ಅಂತ ಇವು ಹೆಸರು ಬಿಟ್ಟರೆ ಹೋಯ್ತಾ ಇರ್ತದೆ ಅಷ್ಟೇ. ಬ್ರೇಕ್ ಇಲ್ಲ ಮಾಡಿದೆ. ಸೆಂಟ್ರಲ್ ಬ್ರೇಕ್ ನೋಡು. ಪಾಪು ಗೊತ್ತಾಯ್ತಾ? ಪೈನ್ ಆಗ್ಬಿಟ್ಟೈತಾ? ಆಯ್ತಾಯ್ತಾ? ಕೊಡ್ಬೋದಾಯ್ತು. ಇವನ್ನೇ ಕೊಡ್ತಾನ. ನಾನು ಕೊಡ್ತಾನೆ.